ನಮಸ್ತೆ, ರತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ಬಿಸಿ ಬಿಸಿ ಉಪ್ಪಿಟ್ಟನ್ನ ಮಾಡೋಣ. ಈ ಉಪ್ಪಿಟ್ಟಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನಿಲ್ಲಿ ಕರಿಬೇವು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಒಂದು 4 ಗೋಡಂಬಿ ಆ್ಯಂಡ್ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದೆಲ್ಲ 1 ಕಪ್ ರವೆ ಅಷ್ಟಕ್ಕೆ ಸಾಕಾಗುತ್ತೆ. ಇಲ್ಲೆಲ್ಲನೂ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಬಾಣಲಿಗೆ ರವೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ರವೆ ಕೆಂಪಗಾಗೋವರೆಗೂ ಸ್ಲೋನಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಹುರಿತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಕೆಳಗಡೆ ಶೀತ ಬಂದುಬಿಡುತ್ತೆ. ಈಗಿನ ರವೆ ಆಗಿದೆ, ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಮತ್ತು ಅದೇ ಬಾಣಲಿಗೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಆದರೆ ಸಾಕು. ಅದಕ್ಕೆ ಸಾಸಿವೆ, ಕರಿಬೇವು, ಗೋಡಂಬಿ ಆ್ಯಂಡ್ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕೆಂಪಗಾದ ತಕ್ಷಣವೇ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನೂ ಕೂಡ ಸ್ವಲ್ಪ ಕೆಂಪಗಾಗಬೇಕು. ಅದು ಸ್ವಲ್ಪ ಕೆಂಪಗಾಗ್ತಾ ಇದ್ದಂಗೆ ನಾವಿಲ್ಲಿ ತರಕಾರಿಗಳೆಲ್ಲನೂ ಹಾಕ್ಕೊಳ್ಳೋಣ. ನಾನಿಲ್ಲಿ ಬರೀ ಕ್ಯಾರೆಟ್ ಮತ್ತು ಬೀನ್ಸ್ ಮಾತ್ರ ತೊಗೊಂಡಿದ್ದೀನಿ. ನೀವು ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ, ಆಲೂಗಡ್ಡೆ ಏನು ಬೇಕಿದ್ರೂ ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಕೋಬಹುದು. ಯಾಕಂದರೆ ಬೇರೆದ್ರಲ್ಲಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಬಿಸಿ ಬಿಸಿ ಉಪ್ಪಿಟ್ಟಲ್ಲಿ ತರಕಾರಿನ ತಿನ್ನೋಕ್ಕೆ ಚೆನ್ನಾಗಿರೋದ್ರಿಂದ ಒಳ್ಳೆ ಉಪ್ಪಿಟ್ಟು ತಿಂದು 1 ಲೋಟ ಕಾಫಿ ಕುಡಿಬೋದು. ನಿಮಗೆ ತರಕಾರಿನೂ ಕೂಡ ದೇಹಕ್ಕೆ ಸೇರಿದಂಗೆ ಆಗುತ್ತೆ. ಹಾಗಾಗಿ ಇದೊಂದು ಬೆಸ್ಟ್ ವೇ. ಈಗ ಈ ತರಕಾರಿಗಾಗೋಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಈ ತರಕಾರಿಗೆ ಮಾತ್ರ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಆಗಿಬಿಡುತ್ತೆ. ನಾವು ಉಪ್ಪು ಜಾಸ್ತಿ ಹಾಕಿದ್ರೆ ನೀರಿಗೆ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡ್ತಾಯಿರಿ. ಫ್ರೈ ಮಾಡಿ ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಒಂದು 5 ಮಿನಿಟ್ಸ್ ಇದು ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ನಾವು ಅಳತೆ ಪ್ರಕಾರ ನೀರು ಹುಯ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ತೊಗೊಂಡಿರೋದ್ರಿಂದ ಇದಕ್ಕೆ 4 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೀವು ಅಳತೆ ಮಾಡಿ ಬೇಕಾದರೆ ಹಾಕೋಬೋದು, ಇಲ್ಲ ಕಣ್ಗುರ್ತಿಗೆ ಹಾಕ್ತೀನಿ ಅಂದರೆ ಹಾಕೋಬಹುದು. ನಾನಿಲ್ಲಿ ಕಣ್ಗುರ್ತಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ನಂಗೆ ಅಭ್ಯಾಸ ಆಗೋಗಿದೆ. ಹಾಗಾಗಿ ಈಗ ನಾವು ಕಾಯಿ ತುರಿ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆಗಲೇ ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ತರಕಾರಿ ಎಷ್ಟು ಬೆಂದಿದೆ ಅಂತ ನೋಡ್ಕೊಳ್ಳಿ. 3/4 ಭಾಗ ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕು. ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಈಗ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ತರಕಾರಿ ನೋಡಿ ಬೆಂದಿದೆ, ಹಿಚ್ಕಿದ ತಕ್ಷಣವೇ ಪೀಸ್ ಆಗ್ತಾಯಿದೆ. ಈ ಟೈಮಲ್ಲಿ ನಾವು ರವೆನ ಹಾಕ್ಕೊಳ್ಳೋಣ. ರವೆನ ಹಾಕುವಾಗ ಯಾವಾಗಲೂ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸ್ಲೋನಲ್ಲಿರಬೇಕು ನಿಮ್ಮ ಫ್ಲೇಮು, ಇಲ್ಲಾಂದರೆ ಕೈಗೆಲ್ಲ ಹಾರಿಬಿಡುತ್ತೆ, ಮುಖಕ್ಕೆ, ಕೈಗೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಸ್ಲೋನಲ್ಲಿ ಇಟ್ಬಿಡೋಣ.
ಒಂದು 5 ನಿಮಿಷ ಅರಳಿದೆ ನೋಡಿ. 5 ನಿಮಿಷದಲ್ಲಿ ಇದು ಅರಳಿಬಿಡುತ್ತೆ. ಅದಕ್ಕೆ ಒಂದು ಹಾಫಷ್ಟು ನಿಂಬೆಹಣ್ಣ ಹಿಂಡಿ ತಿರುಗಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ. ಬಿಸಿ ಬಿಸಿ ಉಪ್ಪಿಟ್ಟನ್ನ ತಿಂತಾ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಉಪ್ಪಿಟ್ಟು ಹೇಗಿದೆ ಅಂತ ನೋಡೋಣ. ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿದೆ.